ಇವತ್ತಿನ ಸುದ್ದಿ ಬಾಗಲಕೋಟೆಯಲ್ಲಿನ ಸುದ್ದಿ. ಬಾಗಲಕೋಟೆಯ ಲೈಬ್ರರಿ ಗ್ರಂಥಾಲಯದಲ್ಲಾದಂತಹ ಗೋಲ್ಮಾಲ್ ಇದು. ಸಾಮಾನ್ಯವಾಗಿ ಗ್ರಂಥಾಲಯ ಅಂತಂದ್ರೆ ಅದನ್ನ ನಿರ್ವಹಣೆ ಮಾಡಬೇಕಾಗತ್ತೆ. ಆ ಗ್ರಂಥಾಲಯದಲ್ಲಿ ಕೋಟಿ ಕರ್ಮಕಾಂಡ ಆಗಿದೆ. ಬಾಗಲಕೋಟೆ ಜಿಲ್ಲಾ ಗ್ರಂಥಾಲಯದಲ್ಲಿನ ಗೋಲ್ಮಾಲ್ ಕಹಾನಿ ಇದು. ಜಿಲ್ಲಾ ಕೇಂದ್ರ ಗ್ರಂಥಾಲಯದಲ್ಲಿ 1.5 ಕೋಟಿ ಹಗರಣ ಆಗಿದೆ ಅಂತ. ಪುಸ್ತಕ ಖರೀದಿ, ಪೀಠೋಪಕರಣ ನಿರ್ವಹಣೆಯಲ್ಲಿ ಆದಂತಹ ಗೋಲ್ಮಾಲ್ ಇದು. ಆಡಿಟ್ ರಿಪೋರ್ಟ್ ನಲ್ಲಿ ಅಂದಾಜು 1,60,00,000 ಹಗರಣ ಬಯಲಾಗಿದೆ. 2020-21-22ರ ಲೆಕ್ಕ ತಪಾಸಣಾ ವರದಿಯನ್ನ ನೋಡಿದಂತಹ ಸಂದರ್ಭದಲ್ಲಿ ಈ ಅಕ್ರಮ ಬಯಲಾಗಿದೆ. ಈಗ ಅಕ್ರಮದ ತನಿಖೆ ಆಗಬೇಕು ಅಂತ ಒತ್ತಾಯಿಸಿ ಜಿಲ್ಲಾ ಮುಖ್ಯ ಗ್ರಂಥಾಲಯದ ಅಧಿಕಾರಿ ಹಾಜಿರಾ ನಸ್ರೀನ್ ಪತ್ರ ಬರೆದಿದ್ದಾರೆ. ಯಾರಿಗೆ? ಬೆಂಗಳೂರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಇದರ ತನಿಖೆ ಆಗಬೇಕು, ಏನು ಅಕ್ರಮ ಆಗಿದೆ ಅದು ಬಯಲಾಗಬೇಕು ಅಂತ ಪತ್ರ ಬರೆದಿದ್ದಾರೆ. ಜಿಲ್ಲಾ ಗ್ರಂಥಾಲಯ ಅಧಿಕಾರಿ ಹಾಜಿರಾ ನಸ್ರೀನ್ ಪತ್ರದ ಬೆನ್ನಲ್ಲೇ ತನಿಖೆಗೂ ಕೂಡ ಆದೇಶ ಕೊಟ್ಟಿದ್ದಾರೆ ಆಯುಕ್ತರು. ಗ್ರಂಥಾಲಯದಲ್ಲಿ ಕೋಟಿ ಹಗರಣ ಆಗಿದೆ. ಬಾಗಲಕೋಟೆಯ ಜಿಲ್ಲಾ ಗ್ರಂಥಾಲಯ ಅಲ್ಲಿ ಪುಸ್ತಕ ಖರೀದಿ ವಿಚಾರ ಇರ್ಬೋದು, ಪೀಠೋಪಕರಣ ನಿರ್ವಹಣೆ ಮಾಡುವಂತಹ ವಿಚಾರ ಇರ್ಬೋದು, ಅಲ್ಲಿ ಗೋಲ್ಮಾಲ್ ಆಗಿದೆ. ಅದು ಕೂಡ 1,60,00,000. ಆ ಹಗರಣ ಬಯಲಾಗಿದೆ ಹೇಗೆ ಅಂತಂದ್ರೆ, ಆ ಆಡಿಟ್ ರಿಪೋರ್ಟ್ ಇರುತ್ತಲ್ಲ 2020, 21 ಮತ್ತು 22ರ ಅವಧಿಯಲ್ಲಾದಂತಹ ಲೆಕ್ಕ ತಪಾಸಣಾ ರಿಪೋರ್ಟ್ ಏನಿದೆ, ಆ ರಿಪೋರ್ಟ್ನಲ್ಲಿ ಇದು ಅಕ್ರಮ ಆಗಿದೆ ಅನ್ನೋದು ಸಾಬೀತಾಗಿದೆ. ಇದು ತನಿಖೆ ಆಗಬೇಕು ಅಂತ ಅಲ್ಲಿನ ಗ್ರಂಥಾಲಯದ ಅಧಿಕಾರಿ ಪತ್ರ ಬರೆದಿದ್ದಾರೆ ಬೆಂಗಳೂರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಆಯುಕ್ತರಿಗೆ. ಈಗ ತನಿಖೆಗೆ ಆದೇಶ ಕೂಡ ಕೊಟ್ಟಿದ್ದಾರೆ ಆಯುಕ್ತರು. 1.5 ಕೋಟಿ ಹಣ ಎಲ್ಲಿ ಹೋಯ್ತು, ಎಲ್ಲೆಲ್ಲಿ ಅದನ್ನ ವೆಚ್ಚ ಮಾಡಿದ್ರಿ, ಲೆಕ್ಕ ಕೊಡಿ ಅನ್ನೋದು ಗ್ರಂಥಾಲಯ ಅಧಿಕಾರಿ ಹಾಜಿರಾ ನಸ್ರೀನ್ ಅವರ ಒತ್ತಾಯ ಆಗಿದೆ. ಹಾಗಾಗಿ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರವನ್ನ ಗಮನಿಸಿದಂತಹ ಆಯುಕ್ತರು ತಕ್ಷಣವೇ ಅದನ್ನ ತನಿಖೆ ಆಗಬೇಕು ಅಂತ ಆದೇಶ ಕೊಡ್ತಾರೆ. ತನಿಖೆಯ ನಂತರ ಏನೆಲ್ಲ ಅಕ್ರಮ ಆಗಿದೆ ಅನ್ನೋದು ಬಯಲಾಗಬೇಕಾಗಿದೆ. ಮುಖ್ಯ ಗ್ರಂಥಾಲಯ ಅಧಿಕಾರಿ MS ರೇಬಿನಾಳ ಇವರ ನೇತೃತ್ವದಲ್ಲಾಗುವಂತಹ ಒಂದು ನಿರ್ವಹಣೆ. ಸುನೀಲ್ ಮುದ್ಗಲ್ ಗ್ರಂಥಾಲಯ ಸಹಾಯಕ ಅಧಿಕಾರಿಯಾಗಿದ್ರು. ಆ ಸಂದರ್ಭದಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನೋದು ಬಯಲಾಗಬೇಕು. ಇಬ್ಬರಿಗೂ ಈಗ ನೋಟಿಸ್ ಕೊಡಲಾಗಿದೆ. ನೋಟಿಸ್ ಕೊಟ್ಟರು ಯಾವುದೇ ರೀತಿಯ ಉತ್ತರ ಕೊಟ್ಟಿಲ್ಲ, ರೆಸ್ಪಾನ್ಸೇ ಬಂದಿಲ್ವಂತೆ. ಹಾಲಿ ಗ್ರಂಥಾಲಯ ಅಧಿಕಾರಿ ಉನ್ನತಾಧಿಕಾರಿಗೆ ಪತ್ರ ಬರೆದ ಬೆನ್ನಲ್ಲೇ ತನಿಖೆಗೆ ಆದೇಶ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರ ಬಂದಿಲ್ಲ. ಇದು ಆಡಿಟ್ 2020, 21, 22ನೇ ಸಾಲದಲ್ಲಿ 1,60,00,000 ಸಮಸ್ಯೆ ಬಂದಿದೆ ಸರ್. ಅದ್ರ ಪ್ರಕಾರ ನಾವು ಅದನ್ನು ಆಯುಕ್ತರಿಗೆ, ನಮ್ಮ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯವರಿಗೆ ನಾವು ಮಾಹಿತಿಗಾಗಿ ಸಲ್ಲಿಸಿದ್ದೀವಿ. ಮತ್ತು ಇದು ಆಡಿಟ್ ನಡೆಯೋ ಟೈಮಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಮತ್ತು ಸಂಬಂಧಪಟ್ಟ ಕೇಸ್ ವರ್ಕರ್ಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ, ಬಂದು ಇದು ಮಾಡಿ ಅಂತ. ಮತ್ತು ಆಮೇಲೂ ಸತತವಾಗಿ ನೋಟಿಸ್ ಹಾಕಿದ್ದೀವಿ. ಅವರು ಯಾವುದೇ ರೆಸ್ಪಾನ್ಸ್ ಮಾಡಿರೋದಿಲ್ಲ. ಅದ್ರ ಬಗ್ಗೆನೂ ನಾವು ಆಯುಕ್ತರಿಗೆ ಅದರ ಮಾಹಿತಿನ ಸಲ್ಲಿಸಿದ್ದೀವಿ. 1,60,00,000 ಅಷ್ಟು ಆಗಿದೆ ಸರ್ ಅದು ಪ್ರಾಬ್ಲಮ್. ಅದನ್ನು ಬಾಗಲಕೋಟೆ ಜಿಲ್ಲೆಯಲ್ಲಿ ಈಗ ಅನೇಕ ಇಲಾಖೆಗಳಲ್ಲಿ ಅಕ್ರಮ ದಂಧೆ ನಡೀತಾ ಇದೆ. ಅದೇ ರೀತಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಗ್ರಂಥಾಲಯದಲ್ಲೂ ಕೂಡ ಈ ಅಕ್ರಮ ವ್ಯವಹಾರ ನಡೆದೈತೆ ಅಂತೇಳಿ ಕಂಡು ಬರ್ತಾ ಇದೆ. ಅದು ಸಾರ್ವಜನಿಕರಲ್ಲಿ ಗುಸುಗುಸು ಚರ್ಚೆ ನಡೆದಿದೆ. ಅಲ್ಲಿ ಏನಾಗೈತಪ್ಪ ಅಂತಂದ್ರೆ, ಅಲ್ಲಿ ಗ್ರಂಥಾಲಯ ಹಿಂದಿನ ಅಧಿಕಾರಿಗಳು ಪುಸ್ತಕಗಳು, ಪೀಠೋಪಕರಣಗಳನ್ನು ಖರೀದಿ ಮಾಡಿ ಬೇಕಾಬಿಟ್ಟು ಇಟ್ಟು ಲೆಕ್ಕಪತ್ರವನ್ನು ಹಚ್ಚದೆ ಸರ್ಕಾರದ ದುಡ್ಡನ್ನು ದುರ್ಬಳಕೆ ಮಾಡಿದ್ದಾರೆ. ಅಲ್ಲಿ ಕಮಿಷನ್ ಪಡೆದಿದ್ದಾರೆ. ಹೀಗಾಗಿ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತಗೋಬೇಕು, ಅದು ತನಿಖೆ ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.